या देवी सर्वभूतेषु लक्ष्मी रूपेण संस्थित नमस्से 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 नमो नमः। महालक्ष्मी च विद्महे विष्णुपत्नी च धीमहि तन्नो वरमहालक्ष्मी ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಸ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದವರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಹಾಗೆ ಈ ದಿನದ ವಿಚಾರದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಹಾಗೂ ವರಮಹಾಲಕ್ಷ್ಮಿ ವ್ರತ ಹಾಗೂ ಲಕ್ಷ್ಮಿ ಪೂಜೆಯಲ್ಲಿ ಈ ಎರಡು ರಾಶಿಯವರು ಖಂಡಿತ ಮಾಡಲೇಬೇಕು ಲಕ್ಷ್ಮಿಯ ಪೂಜೆಯನ್ನು ಅನ್ನುವ ವಿಚಾರವಾಗಿ ಈ ಸಂಚಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಯಾರಿಗೆ ಬೇಡ ಲಕ್ಷ್ಮಿ? ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಅನುಗ್ರಹ ಬೇಕೇ ಬೇಕು. ವರ್ಷದಿಂದ ವರ್ಷಕ್ಕೆ ನಾವು ಅಭಿವೃದ್ಧಿಯನ್ನು ಹೊಂದಲೇಬೇಕು. ವರ್ಷದಿಂದ ವರ್ಷಕ್ಕೆ ನಾವು ಸಾಲಗಾರರಾಗಿ ಅಥವಾ ಸಾಲದಲ್ಲೇ ಮುಳುಗಿ ನಾವು ಅದರ ಹಿಂದೆಯೇ ಒಂದು ಸಾಲದ ಅಂಶಕ್ಕೆ ಪ್ರತಿ ತಿಂಗಳು ಕಟ್ತಾ ವರ್ಷಾನುಗಟ್ಟಲೆ ಕಟ್ತಾ ಅದು ಮುಗಿಯದ ರೀತಿಯಲ್ಲಿ ನಾವು ಜೀವನವನ್ನು ಒಮ್ಮೆ ಸಾಗಿಸುವಂಥದ್ದು. 12 ರಾಶಿಯಲ್ಲಿ ತನ್ನದೇ ಆದ ಒಂದು ಗುಪ್ತವಾದ ವಿಚಾರವನ್ನು ಇಟ್ಕೊಂಡಿರುತ್ತೆ, ಶಕ್ತಿಯನ್ನು ಇಟ್ಕೊಂಡಿರುತ್ತೆ, ಅದು ಕೇಂದ್ರದಲ್ಲಿ ಇಟ್ಕೊಂಡಿರುತ್ತೆ. ಅದರ ರೂಪದಲ್ಲಿ ನಮಗೆ ಬಿಡುಗಡೆ ಆಗ್ತಾ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ವಿಚಾರವನ್ನು ತಿಳ್ಕೋಬೇಕು. 2 ರಾಶಿಯವರಿಗೆ ತುಂಬ ಮುಖ್ಯ. ಯಾಕೆಂದರೆ ಶುಕ್ರನ ಪ್ರಭಾವ ಅಷ್ಟು ಇರುತ್ತೆ. ನಮಗೆ ತಿಳಿಯದೇ ಇರ್ಬೋದು, ಅಥವಾ ನಿಮಗೆ ಜಾತಕ ತೋರಿಸಿದಾಗ ಯಾರಾದರೂ ಒಬ್ಬರು ತಿಳಿಸಿರ್ಬೋದು. ಆ ಸಮಯದಲ್ಲಿ ನಮಗೇನಾಗುತ್ತೆ, ನಾವು ಅದನ್ನು ಪರಿಹಾರ ರೂಪದಲ್ಲಿ ನಾವು ಹೋಗ್ತೇವೆ. ಆದ್ದರಿಂದ ನಮಗೆ ಪ್ರಧಾನವಾಗಿ ಬೇಕಾಗಿರೋದೇನಪ್ಪ ಅಂದರೆ 2 ರಾಶಿ. ಅದು ಯಾವ ರಾಶಿ ಎಂದಾಗ ಮೀನರಾಶಿ ಹಾಗೂ ಕನ್ಯರಾಶಿ. ಮೀನರಾಶಿ ಕನ್ಯರಾಶಿ ಎರಡು ಶುಕ್ರನಿಗೆ ತುಂಬ ಸಂಬಂಧವಾಗಿರುವಂಥದ್ದು. ನೇರ ಸಪ್ತಮಕ್ಕೆ ನೋಡುವಂಥದ್ದು ನೀನದಿಂದ ಕನ್ಯಾಗೆ. ಮೀನ ಬಂದು ಉಚ್ಚರಾಶಿ ಯಾರಿಗೆ? ಶುಕ್ರನಿಗೆ. ಹಾಗೆ ಕನ್ಯಾ ರಾಶಿಗೆ ಬಂದಾಗ ಶುಕ್ರ ನೀಚ ಭಂಗವನ್ನು ಮಾಡ್ತಾನೆ ಅಂದಾಗ ಇದೆಲ್ಲ ಕಿತ್ಕೋತಾನೆ. ಎಷ್ಟು ದುಡಿದ್ರು ಸಾಲ್ತಾ ಇಲ್ಲ. ಹಾಗೆ ಮದುವೆ ವಿಚಾರದಲ್ಲಿರ್ಬೋದು, ಅಲಂಕಾರ ವಸ್ತುಗಳಿರ್ಬೋದು, ಒಡವೆ ರೂಪದಲ್ಲಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಎಲ್ಲೋ ಒಂದು ಕಡೆ ಸಿಗದೇ ಇರ್ಬೋದು. ಐಷಾರಾಮ ಜೀವನ ಅಂತ ಹೇಳ್ತೀವಲ್ಲ, ಅದೆಲ್ಲ ಇಲ್ಲದೇ ಇದ್ದಂಗೆ ಆಗ್ಬೋದು. ಇದಕ್ಕೆಲ್ಲ ಕಾರಣ ಯಾರು? ಶುಕ್ರ ನೀಚ, ಹೆಣ್ಣಿನ ಶಾಪ ಅಂತಲೂ ನಾವು ಹೇಳ್ತೇವೆ. ಹಾಗೆ ಜಾತಕವನ್ನು ನಾವು ನೋಡ್ಕೋಬೇಕು. ಹಾಗೆ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಯಾವ ರೀತಿ? ಶುಕ್ರ ಅಂದರೆ ಹೆಣ್ಣಿನಿಂದ ಮೋಸ ಆಯಿತು, ಹೆಣ್ಣಿನ ಸವಾಸದಿಂದ ನಾವು ಜೀವನವನ್ನು ಹಾಳು ಮಾಡ್ಕೊಂಡ್ವಿ, ಅಥವಾ ಹೆಣ್ಣು ಈ ಪ್ರವೇಶ ಆದಮೇಲೆ ನಮ್ಮ ಮನೆ ಈ ರೀತಿ ಆಯಿತು, ಅಥವಾ ಚೀಟಿಯ ಸ್ವರೂಪ. ಶುಕ್ರ ಅದೇ ಚೀಟಿಯ ಸ್ವರೂಪ, ಅದೇ ಫೈನಾನ್ಸ್. ಹಾಗೆ ಒಡವೆಯನ್ನು ಇಸ್ಕೊಂಡೋದ್ರು, ಪರಿಚಯ ಇರುವಂಥವರು, ಅಥವಾ ಕಷ್ಟಕ್ಕಂತ ಕೊಟ್ವಿ, ಅಥವಾ ಹಣದ ವಿಚಾರವಾಗಿ ಸಹಾಯ ಮಾಡಿದ್ವಿ. ಹೀಗೆ ನಾನಾ ರೂಪದಲ್ಲಿ ನಾವು ಶುಕ್ರದೋಷವನ್ನು, ಶುಕ್ರ ನೀಚವಿದ್ದಾಗ ನಾವು ಅನುಭವಿಸ್ತೀವಿ. ಅದಕ್ಕೆ ನಮಗೆ ಪರಿವರ್ತನೆ ಮಾಡ್ಕೋಬೇಕು 2 ರಾಶಿಯವರು. ಯಾಕಂದರೆ ಶುಕ್ರ ನೀಚ ಅಂದಾಗ ನಮಗೆ ಕನ್ಯಾ ರಾಶಿಗೆ ಬಂದಾಗ ನಮಗೆ ಶುಕ್ರನ ಪ್ರಭಾವ ಇದ್ದೇ ಇರುತ್ತೆ. ಅಂದಾಗ ನಿಮಗೆ ಶುಕ್ರ ಚೆನ್ನಾಗಿದ್ದರೂ ನಮಗೆ 28 ದಿವಸ ಅಥವಾ 26 ದಿವಸ ಶುಕ್ರ ಸಂಚಾರ ಮಾಡುವಾಗ ಕನ್ಯಾ ರಾಶಿಗೂ ಬಂದಾಗ ಏನಾಗುತ್ತೆ, ನಮಗೆ ವ್ಯತ್ಯಾಸಗಳಾಗಬಹುದು. ಚೆನ್ನಾಗಿ ನಡೆಯುವಂತಹ ವ್ಯವಹಾರ ಎಲ್ಲೋ ಒಂದು ಕಡೆ ನಿಂತು ಹೋಗ್ಬೋದು, ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ. ಹಾಗೆ ಈಗ ನಿಮ್ಮ ದಶಾಭುಕ್ತಿಯಲ್ಲಿ ತೆಗೆದುಕೊಂಡಾಗ ವ್ಯತ್ಯಾಸ ಆದಾಗ, ಅಥವಾ ಪಾಪಗ್ರಹಗಳ ಜೊತೆ ಕೂತಾಗ, ಅಥವಾ ಗೋಚಾರದಲ್ಲಿ ವ್ಯತ್ಯಾಸ ಆದಾಗಲೂ ನಮಗೆ ಒಮ್ಮೊಮ್ಮೆ ವ್ಯತ್ಯಾಸ ಏರುಪೇರುಗಳನ್ನು ನೋಡ್ತಾ ಇರ್ತೀವಿ. ಅವು ಏಣಿ ಆಟದ ರೀತಿಯಲ್ಲಿ. ಆದ್ದರಿಂದ ಕನ್ಯಾ ರಾಶಿಯವ್ರಿಗೆ ಯಾವಾಗಲೂ ಎಚ್ಚರಿಕೆಯಾಗಿರಬೇಕು. ಅದೇ ರೀತಿ ಏನಾದ್ರು ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚ ಇತ್ತು ಅಂದರೆ ನಿಮಗೆ ಜೀವನ ತುಂಬ ಒಂದು ಕಷ್ಟದ ರೂಪದಲ್ಲೋ ಅಥವಾ ನಾನಾ ರೂಪದಲ್ಲಿ ಪರೀಕ್ಷೆಯ ರೂಪದಲ್ಲೋ ನಿಮಗೆ ಜೀವನ ನಡೀಬೋದು. ಅಥವಾ ಹಣವನ್ನು ಯಾವುದೋ ರೂಪದಲ್ಲಿ ಕಳೆದುಕೊಳ್ಬೋದು. ಕೋಟ್ಯಾಂತರ ರೂಪಾಯಿ ಇಕ್ಕಿದಂಗೆ ಕಳೆದೋಯ್ತು, ಅಥವಾ ಹೆಣ್ಣು ಏನೋ ಪ್ರವೇಶ ಮಾಡಿ ಜೀವನ ವ್ಯತ್ಯಾಸ ಆಯಿತು, ಹಾಳಾಯಿತು. ಹೀಗೆ ನಾನಾ ರೂಪದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಶುಕ್ರ ತುಂಬ ಪ್ರಭಾವ ಬೀರುವಂಥದ್ದು. ಪೂಜೆ ಒಂದಲ್ಲ, ನಮ್ಮ ಜಾತಕವನ್ನು ಸಹ ನಾವು ಒಮ್ಮೆ ನೋಡ್ಕೋಬೇಕಾಗತ್ತೆ. ಆದ್ದರಿಂದ ಒಮ್ಮೆ ನಿಮ್ಮ ಜಾತಕ ಪರಿಶೀಲನೆ ಖಂಡಿತ ಮಾಡ್ಕೊಳ್ಳಿ. ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಇದ್ದಾನ, ಮೇಷರಾಶಿಯಿಂದ ತೆಗೆದುಕೊಂಡಾಗ ನಮಗೆ 6ನೇ ಮನೆ, ಮೇಷದಿಂದ ಎಣಿಸುವಾಗ 6ನೇ ಮನೆಯಲ್ಲಿ ನಮಗೆ ಕನ್ಯಾ ರಾಶಿ ಬರುತ್ತೆ. ಅಲ್ಲಿ ಶುಕ್ರ ಇದ್ದಾನ ಅಂತ ನೋಡ್ಕೊಂಬಿಡಿ. ನೀಚ ಇತ್ತು ಅಂದಾಗ ನೀವು ನಿರಂತರವಾಗಿ ಮಹಾಲಕ್ಷ್ಮಿಯನ್ನು ಇಟ್ಕೋಬೇಕು. ಶುಕ್ರನ ಪೂಜೆಯನ್ನು ಮಾಡ್ತಾ ಇರಬೇಕು. ಯಾವ ರೀತಿ ಅಂದಾಗ
ನವಗ್ರಹ ದೇವಸ್ಥಾನದಲ್ಲಿರುವಂಥ ಶುಕ್ರನ ಪೂಜೆ ಮಾಡ್ತಾ ಇರಬೇಕು. ಹಾಗೆ ಈ ಹಿಂದೆ 2 ವೀಡಿಯೋಗಳನ್ನ ಬಿಟ್ಟಿದ್ದೀನಿ, ಆ ರೂಪದಲ್ಲಿ ನೋಡ್ಕೊಂಡು ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು. ಬೀಜಾಕ್ಷರಿ ಮಂತ್ರದ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೇನೆ, ಅದನ್ನು ನೀವು ನೋಡ್ಕೋಬೋದು. ಓಂ ದ್ರಾಂ ರೀಂ ದ್ರೋಂ ಸಂ ಶುಕ್ರಾಯ ನಮಃ ಅಂತ ನೀವು ಪಠನೆ ಮಾಡಬೇಕಾಗತ್ತೆ. ಹಾಗೆ ಶುಕ್ರ ಉಚ್ಚ ಇತ್ತು ಅಂದಾಗ ನಿಮ್ಮನ್ನ ಯಾರೂ ಸರಿಸಾಟಿನೇ ಇಲ್ಲ, ನಿಮ್ಮ ಮುಂದೆ ಯಾರು ನಿಲ್ಲಕ್ಕೆ ಆಗಲ್ಲ. ಅಷ್ಟು ಹಣ, ಐಷಾರಾಮ ಜೀವನ, ಕಾರು ಬಂಗ್ಲೆ ಅಂತ ಹೇಳ್ತೀವಲ್ಲ, 10 ಸೈಟ್ ಇದೆ, ತುಂಬ ಐಷಾರಾಮ, ಇವರು ಪೂಜೆನೇ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳುವಾಗ ಶುಕ್ರ ಉಚ್ಚ ಆಯಿತಾಗ ಭೋಗ ಜೀವನವನ್ನು ಕೊಡ್ತಾನೆ, ವಿಲಾಸ ಜೀವನವನ್ನು ಕೊಡ್ತಾ ಇರ್ತಾನೆ. ವಿದೇಶ ಪ್ರಯಾಣ ಮಾಡುವಂಥದ್ದು, ನೋಡಿದೆಲ್ಲ ತಗೊಳ್ಳುವಂಥದ್ದು, ಒಡವೆ ಇರ್ಬೋದು, ಆಭರಣ ಇರ್ಬೋದು, ವಾಹನಗಳಿರ್ಬೋದು, ಏನು ಆಸೆ ಪಡ್ತಿರೋ ಬಟ್ಟೆ ಇರ್ಬೋದು, ಪ್ರತಿಯೊಂದು ಸಹ ನೀವು ಭೋಗ ಜೀವನವನ್ನು ಮಾಡ್ತಾ ಇರ್ತೀರಾ. ಹಾಗೆ ಯಾತ್ರೆಗಳನ್ನ ಮಾಡ್ತಾ ಇರ್ತೀರಾ. ಅದೇ ರೀತಿಯಲ್ಲಿ ತೆಗೆದುಕೊಂಡಾಗ ಎಲ್ಲ ಪ್ರತಿಯೊಂದು ಊಟದ ವಿಚಾರದ ಎಲ್ಲದರಲ್ಲೂ ಎಲ್ಲೋ ನಿಮಗೆ ಮೋಸ ಇಲ್ಲ. ಕಷ್ಟಪಡದೆ ಹಣ ಬರುತ್ತೆ. ಎಷ್ಟೋ ಜನ ಹೇಳ್ತಾರೆ ನಾವು ಎಷ್ಟೇ ಕಷ್ಟಪಟ್ಟರೂ ಬರಲ್ಲ, ಅವ್ರು ಮಾತ್ರ ಸುಲಭವಾಗಿ ಬರುತ್ತೆ. ಹೇಗೆ ಅಂತ ಪ್ರಶ್ನೆ ಆಗ್ತಾಗ ಶುಕ್ರ ಉಚ್ಚವಾಗಿರುತ್ತೆ. ಆದ್ದರಿಂದ ಪೂರ್ವ ಜನ್ಮದ ಪುಣ್ಯ ನಾವು ಏನು ಪಡ್ಕೊಂಡಿದ್ದೀವೋ ಈ ಜನ್ಮದಲ್ಲೇ, ಅದು ಇವತ್ತಂದಲ್ಲ, ಎಲ್ಲ ಹಳೆಯ ಜನ್ಮ. ಅದಕ್ಕೆ ನಾವೇನು ಹೇಳ್ತೀವಿ, ನಮ್ಮ ಜಾತಕ ಅನ್ನೋದು ಈ ಜನ್ಮದಲ್ಲ, ಪೂರ್ವ ಜನ್ಮದ ಎಲ್ಲ ನಿಯೋಜಿತವಾಗಿ ಬಂದಿರುತ್ತೆ. ಆದ್ದರಿಂದ ಜಾತಕ ವಿಶ್ಲೇಷಣೆ ತುಂಬ ಮುಖ್ಯವಾಗಿರುತ್ತೆ. ಆದ್ದರಿಂದ ಮೀನರಾಶಿಯವರಷ್ಟೇ ಶುಕ್ರನ ಬಿಡಬಾರ್ದು. ಯಾಕಂದರೆ ಈ ಜನ್ಮದಲ್ಲೇ ನಿಮಗೆ ಮುಗ್ದೋಗಲ್ಲ, ಮುಂದಿನ ಜನ್ಮಕ್ಕೂ ನೀವು ಬಂದೇ ಬರ್ತೀರಾ. ಆದ್ದರಿಂದ ನೀವು ಎಷ್ಟು ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀರಾ, ಅದೇ ರೀತಿ ಮುಂದಿನ ಜನ್ಮಕ್ಕೂ ಅದೇ ಶುಭಫಲ, ಇನ್ನೂ ಹೆಚ್ಚಿನ ಶುಭಫಲಗಳನ್ನು ತಾವುಗಳು ತಗೋಬೋದು. ಆದರೆ 2 ರಾಶಿಯವರು ಖಂಡಿತ ಪೂಜೆ ಮಾಡ್ಕೊಳ್ಳೋ. ಅದೇ ರೀತಿ 6, 8, 12ನೇ ಮನೆ ದುಸ್ಥಾನ ಅಂತ ಹೇಳ್ತೀವಿ. ಆದ್ದರಿಂದ 6, 8, 12ನೇ ಮನೆ ದುಸ್ಥಾನದಲ್ಲಿ ಇರುವಂತಹ ಜಾತಕ ನೀವು ನೋಡ್ಕೊಳ್ಳಿ. ನಿಮ್ಮ ಲಗ್ನ ಅಥವಾ ರಾಶಿಯಿಂದ 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಒಮ್ಮೊಮ್ಮೆ ನಿಮಗೆ ಹಣದ ಏರುಪೇರಾಗ್ಬೋದು. ಅಂಥವರು ಸಹ ಖಂಡಿತ ಪೂಜೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜಾತಕವನ್ನು ಪರಿಚಯ ಮಾಡ್ಕೊಳ್ಳಿ. ಶುಕ್ರ ನೀಚ ಇತ್ತು ಅಂದರೆ ಖಂಡಿತವಾಗಿ ನೀವು ಶುಕ್ರನ ಆರಾಧನೆ ಮಾಡಲೇಬೇಕು. ನಮಗೆ ಪದ್ಧತಿ ಇಲ್ಲ, ನಾವು ಮಾಡೋಂಗಿಲ್ಲ, ಆ ಥರ ಏನೂ ಹೇಳೋಂಗಿಲ್ಲ. ನೀವು ಶುಕ್ರ ಅಂದಾಗ ಏನು ಮಾಡಬೇಕು, ವರಮಹಾಲಕ್ಷ್ಮಿ ವ್ರತ ಪೂಜೆ, ಮಹಾಲಕ್ಷ್ಮಿ ಪೂಜೆ, ಶುಕ್ರವಾರ ತಪ್ಪದೇ ಮಾಡ್ಕೊಂಬನ್ನಿ. ಖಂಡಿತ ನೀವು ಎಳೆಯನ್ನು ಕಾಣ್ತೀರಾ. ಹಾಗೆ ದಶಾಭುಕ್ತಿಯಲ್ಲೂ ಸಹ 6, 8, 12ನೇ ಮನೆ ರಾಶಿ ಇದ್ದಾಗ, ಶುಕ್ರನಿದ್ದಾಗ ರಾಶಿಯಲ್ಲಿ ನಿಮ್ಮ ದಶಾಭುಕ್ತಿ ಏನಾದರೂ ಶುಕ್ರ ದಶೆ ಅಥವಾ ಶುಕ್ರ ಭುಕ್ತಿ ಅಥವಾ ಅನ್ಯ ರಾಶಿಯಲ್ಲಿ ಶುಕ್ರ ಭಕ್ತಿ ಬಂದಾಗಲೂ ನಿಮಗೆ ಹಣದ ಒಂದು ವ್ಯವಸ್ಥೆ ತೊಂದರೆ ಆಗ್ಬೋದು. ಆದ್ದರಿಂದ ಮೊದಲು ತಿಳ್ಕೊಂಡು ನಾವು ಪರಿಹಾರ ಮಾಡ್ಕೊಂಬಿಟ್ಟು ಮಹಾಲಕ್ಷ್ಮಿನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ದೇ ಅದರಲ್ಲಿ ಖಂಡಿತ ತಮ್ಮೆಲ್ಲರಿಗೂ ಏಳಿಗೆಯಾಗುತ್ತೆ. ಆದ್ದರಿಂದ ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಶುಕ್ರನ ಪೂಜೆ ನಿಮ್ಮ ಜಾತಕ ಅಥವಾ ವಿಶ್ಲೇಷಣೆ ಮಾಡಿಸಿ ಅಥವಾ ತಿಳ್ಕೊಂಡಿದ್ರೆ ಖಂಡಿತ ಈ ರೀತಿ ಮಾಡಿ. ಅಥವಾ ನಿಮ್ಮ ರಾಶಿ ಕನ್ಯಾ ಅಥವಾ ಮೀನರಾಶಿಯಾಗಿರೆ ಖಂಡಿತವಾಗಿ ತಾವೆಲ್ಲರೂ ವರಮಹಾಲಕ್ಷ್ಮಿ ಪೂಜೆ, ಮಹಾಲಕ್ಷ್ಮಿನ ಪೂಜೆ ಮಾಡಿ ಖಂಡಿತ ಮತ್ತಷ್ಟು ಏಳಿಗೆ ಶುಭವನ್ನು ಜೀವನ ಪರ್ಯಂತ ತಾವೆಲ್ಲರೂ ಖಂಡಿತ ಪಡಿತೀರ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ವಿಶೇಷ ಶುಕ್ರ ಮಹಾಲಕ್ಷ್ಮಿಯ ಒಂದು ಕಾರ್ಯಕ್ರಮ ಮುಗಿಯಿತು. ತಮ್ಮೆಲ್ಲರಿಗೂ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆ ಹಾಗೆ ವರಮಹಾಲಕ್ಷ್ಮಿಯ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸಿದೆ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.